ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನವೀನ್ ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಏನು ನಾಯಿಗಳಿಗೆ ಫೀಡ್ ಮಾಡಿದ್ರೆ ಅವ್ರಿಗೇನೋ ಒಂಥರ ಸಮಾಧಾನ. ಅಂಗಡಿಗೆ ಏನಾದರೂ ತೊಗೊಬರೋದಕ್ಕೆ ಹೋಗ್ತಾರಲ್ಲ, ಆಗ ಬಿಸ್ಕೆಟ್ಸ್ನ ತೊಗೊಬರ್ತಾರೆ. ಸೊ ಅದನ್ನು ಫೀಡ್ ಮಾಡಿ ನೆಕ್ಸ್ಟು ಈಗ ನಮ್ಮ ಮೇಡ್ ಕೂಡ ಬಂದಿದ್ದರು, ಮನೆಯೆಲ್ಲ ಒರೆಸ್ತಾಯಿದ್ರು. ನಾನು ತಿಂಡಿ ನವೀನ್ ಅವರೇ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ ಮಾಡಿ ಅಂತ ಅಂದ್ಬಿಟ್ಟು ನಂಗೆ ಬೇರೆ ಕೆಲಸಗಳಿತ್ತು, ಸ್ವಲ್ಪ ವಾರ್ಡ್ರೋಬಲ್ಲಿರೋ ಬಟ್ಟೆಗಳೆಲ್ಲ ತೆಗೆದು ಬೇಡದಿರೋ ಬಟ್ಟೆಗಳು ತೆಗಿಬೇಕಿತ್ತು. ಅದ್ರ ಕಡೆ ಗಮನ ಹರಿಸ್ತಾ ಇದ್ದೆ. ಅಷ್ಟರಲ್ಲಿ ಅಥರ್ವಂಗೆ 5 ವರ್ಷವರೆಗೂ ಟೇಬಲ್ಸ್ ಕಲ್ತಿದ್ದ. ಇವತ್ತು 6 ಸ್ಕೂಲಲ್ಲಿ ಹೇಳ್ಕೊಡೋಕ್ಕಿಂತ ಮುಂಚೆ ನಾನೇ ನಿನಗೆ ಕಲಿಸ್ತೀನಿ, ನೀನು ಕಲ್ತ್ಕೋಬೇಕು ಅಂತ ಹೇಳಿದೆ. ಅವನು ಓಕೆ ಮಮ್ಮಿ ಆಯಿತು ಕಲ್ತ್ಕೊತೀನಿ ಅಂತ ಅಂದ. ಈ ಟೇಬಲ್ಸ್ ಅಂತ ಬಂದರೆ ಅದನ್ನು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ನಾವು ಎಷ್ಟೇ ಕಲ್ತ್ರೂ ಮರ್ತೋಗುತ್ತೆ. ಹಾಗಾಗಿ ಅವನಿಗೆ ಬೆಳಿಗ್ಗೆ ಮತ್ತು ಸಂಜೆ ಒಂದ್ಸಲ ಟೇಬಲ್ಸ್ನ ಹೇಳಿಸ್ತೀನಿ. ಬರೆಯೋದು ಅಂದರೆ ಸ್ವಲ್ಪ ಲೇಸಿನೆಸ್ ಅವನಿಗೆ, ಈಗ ಬರಿಬೇಕಾ ಅಂತಾನೆ. ಅದೇ ಕಲಿ ಈ ಥರ ಅಂತ ಅಂದರೆ ಕಲಿತಾನೆ. ಒಂದ್ಸಲ ಬರೆದ್ಬಿಟ್ಟು 6 ಮಂತ್ಸನ್ನು ಕಲ್ತು ಬಿಡಬೇಕು ನೀನು ಸ್ಕೂಲಲ್ಲಿ, ಬೇರೆಯವ್ರಿಗಿಂತ ಮುಂಚೆ ನಿನಗೆ ಗೊತ್ತಿರಬೇಕು ಅಂತೆಲ್ಲ ನಾನು ಹೇಳಿದೆ. ಆಯಿತು ಮಮ್ಮಿ ನಾನು ಕಲಿತೀನಿ ಅಂತ ಜಸ್ಟ್ 5 ಮಿನಿಟ್ಸ್ ತೊಗೊಂಡ ಕಲಿಯೋದಕ್ಕೆ. ಆ 5 ಮಿನಿಟ್ಸಲ್ಲಿ 6 ಮಂತ್ಸನ್ನು ಅವನು ಪೂರ್ತಿಯಾಗಿ ಕಲಿತ. ನನಗೆ ಖುಷಿ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅಥರ್ವಂಗೆ, ಅವ್ನು ಹೋಮ್ವರ್ಕ್ ಮಾಡೋದಕ್ಕೆ ಲೇಸಿನೆಸ್ ತೋರಿಸಿದ್ರೆ. ಅಥರ್ವ ನಾನು ಸ್ಕೂಲಿಂದ ಚಿಕ್ಕವಳಿದ್ದಾಗ LKG UKGಲಿ ಸ್ಕೂಲಿಂದ ಬಂದ ತಕ್ಷಣ ಶೂಸ್ನು ಕೂಡ ರಿಮೂವ್ ಮಾಡ್ತಾ ಇರಲಿಲ್ಲ. ಫಸ್ಟು ಹೋಮ್ವರ್ಕ್ ಮುಗಿಸ್ಬಿಡ್ಬೇಕು, ಆಗ ನಂಗೆ ಆ ಥರ ಸಮಾಧಾನ ಆಗ್ತಾಯಿತ್ತು ಅಂತೆಲ್ಲ ಹೇಳ್ತಾ ಇದ್ದೆ. ಅವನು ಓಕೆ ಮಮ್ಮಿ ನಾನು ಮಾಡ್ತೀನಿ ಅಂತ ಕಲ್ತ್ಕೊಂಡ. 6 2 10 6 6 3 80 6 4 24 6 5 30 6 6 36 6 7 42 6 8 40 48 6 9 54 6 10 60. ವೆರಿ ಗುಡ್ ಫ್ರೆಂಡ್ಸ್. ಫ್ರೆಶ್ ಅಪ್ ಆಗಿದ್ದಾಯಿತು. ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಬಂದೆ. ಇವರು ಬ್ರೇಕ್ಫಾಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಎಂಥ ಕೆಲಸ ಮಾಡೋರೆ ಗೊತ್ತಾ? ಇವ್ರಿಗೆ ಬರೀ ಇಂಥ ಬುದ್ಧಿನೇ. ಎಷ್ಟೊಂದು ಸಲ ಅಡುಗೆ ಮಾಡ್ಬೇಕಾದ್ರೆ ನಾನು ಹೇಳಿದ್ದೀನಿ ಹಂಗೆಲ್ಲ ಮಾಡಬಾರ್ದು ಕಣ್ರಿ ಅಂತ ಅಂದ್ಬಿಟ್ಟು. ಬಟ್ ಇವ್ರಿಗೆ ಬುದ್ಧಿ ಬಿಡಲ್ಲ. ಹಂಗೆ ಮಾಡ್ಕೊಂಡು ಇವತ್ತು ಬ್ರೇಕ್ಫಾಸ್ಟ್ನೇ ಹದ್ಗೆಡ್ಸವ್ರೆ. ಏನು ಮಾಡಿದ್ದೀರಾ ನವೀನ್? ಏನು ಮಾಡಿದ್ಯಾ ಹೇಳು? ಕ್ವಾಂಟಿಟಿ ಕಮ್ಮಿ ಕಾಣಿಸ್ತಾವ, ಅದಕ್ಕೆ ಇನ್ನೊಂದು ಅರ್ಧ ಲೋಟ ಅವಲಕ್ಕಿನ ಉನಿ ಹಾಕ್ತೆ. ಎಷ್ಟೊತ್ತು ಉನಿ ಹಾಕಿದ್ರಿ? ಜಸ್ಟ್ 1 ನಿಮಿಷ. 1 ನಿಮಿಷಕ್ಕೆ ನೋಡಿ ಫ್ರೆಂಡ್ಸ್, 1 ನಿಮಿಷ ಅವಲಕ್ಕಿ ಉನಿ ಹಾಕಿದ್ರೆ ಅದು ಉನಿಯುತ್ತಾ ಒಳ್ಳೆ ಮುಸ್ರೆ ಥರ ಆಗೈತೆ, ಗಟ್ಟಿ ಫುಲ್ಲು. ಇವರು ಅನ್ನ ಸಾಂಬಾರು, ರಾತ್ರಿದು ಚಿಕನ್ ಸಾಂಬಾರು ಇತ್ತು ಅಂತ ಅದನ್ನ ಹಾಕೊಂಡು ತಿಂತವ್ರೆ. ಅಥರ್ವನ್ಗೂ ಚಿಕನ್ ಸಾಂಬಾರೇ ತಿನ್ಸಿ ಕಳ್ಸಿದ್ವಿ. ಮಾಡೋ ಎಡವಟ್ಟು ಏನು ಗೊತ್ತಾ? ಏನಾದ್ರು ಅನ್ನ ಇಟ್ಟಿರ್ತಾರೆ ಅನ್ಕೊಳ್ಳಿ, ಯಾವಾಗ್ಲೂ ಅಷ್ಟೇ ನೀರೇನಾದ್ರು ಕಡಿಮೆ ಆಯ್ತು ಅಂತ ಅನ್ಸಿದ್ರೆ ನೀರು ಉಯ್ಯಕ್ ಹೋಯ್ತಾ ಇರ್ತಾರೆ. ಹೇಳ್ತೀನಿ ಹಂಗೆಲ್ಲ ಹಾಕ್ಬಾರ್ದು. ಅದ್ರದ್ದೇ ಆದಂತ ಅಡ್ಗೆ ಅಂದ್ರೆ ಏನ್ ಅನ್ಕೊಬಿಟ್ಟಿದೀರಾ? ಅದಕ್ಕೆ ಮಾಡಿಟ್ಟಿರೋದು ಇವತ್ತು. ಸಣ್ಣ ಪುಟ್ಟ ಅಲ್ಲ, ಅದು ಎಕ್ಸ್ಟ್ರಾಡಿನರಿ ಬುದ್ಧಿ ಓಡಿಸ್ಬಾರ್ದು. ಒಬ್ರಾದ್ರೂ ನೆಮ್ಮದಿಯಾಗಿ ತಿನ್ಬೋದಿತ್ತು. ಏನು ಗೊತ್ತಾ, ತಿನ್ನೋದಕ್ಕೆ ಅದರಲ್ಲಿ ಗುಣ ಇರಲಿಲ್ಲ, ಅದಕ್ಕೆ ಅದು ಚೇಂಜ್ ಆಯ್ತು ಬಿಡು. ಇವೆಲ್ಲ ಈ ಥರ ಮಿಸ್ಟೇಕ್ಸ್ ಆದ್ರೆ ನೆಕ್ಸ್ಟ್ ಈ ಥರ ಮಿಸ್ಟೇಕ್ಸ್ ಮಾಡದೇ ಇರೋಕ್ಕೆ ಒಂದು ಪಾಠ ಕಲ್ತಾರೆ. ಮಳ್ಳ ಅದೇ ಕೆಲಸ ಏನಾದ್ರು ನಾನ್ ಮಾಡ್ಬಿಟ್ಟಿದ್ರೆ ಏನ್ ಮಾಡ್ಬಿಟ್ಟಿದ್ರೆ ಏನು ಮಾಡ್ತಾರೆ, ಸಿಂಪಲ್ ಆಗಿ ಬೈತಾರೆ. ನಾನೀಗ ಗ್ರ್ಯಾಂಡ್ ಆಗಿ ಬೈದ್ನ. ಫ್ರೆಂಡ್ಸ್ ಈಗ ಏನೋ ಆಗ್ತವಳೆ ಫೇಸ್. ಇಲ್ಲೇ ನನ್ ಸೀರಮ್ ಎಲ್ಲಿಟ್ಟೆ? ನಿನ್ ಸೀರಮ್ ನೀನ್ ಎಲ್ಲಿಟ್ಟೆ? ಅಲ್ಲೇ ಐತೆ. ಇಲ್ಲ ಕಣೆ, ಕಾಣಿಸ್ತಾ ಇಲ್ಲ. ರಾತ್ರಿ ಹಚ್ಕೊಳ್ಳೋಣ ಅಂತ ನೋಡ್ದೆ, ಕಾಣಿಸ್ಲೇ ಇಲ್ಲ. ಎಲ್ಲಿ ಬಿಡುತ್ತೆ ಹೇಳು? ಕಚ್ಕೊಬಿಟ್ಟು ಹಿಂಗ್ ಮುಡ್ಚ್ಬಿಟ್ಟು ಎಲ್ಲಿಟ್ಟೆ? ಪಕ್ಕದಲ್ಲಿ ಚಾಚಿಗಪ್ಪ ಹಳೆ ಫೋನ್ ಚಾರ್ಜ್ ಆಗ್ತಿತ್ತು ನೋಡು, ಆ ಸೈಡ್ ಆಯ್ತಾ? ಚಾರ್ಜ್ ಆಗ್ತಾ ವಿಡಿಯೋ ಮಾಡ್ಬೇಕಾರೆ ನಂಗೆ ಹಂಗೆ ನೆನಪೈತೆ. ಆದ್ರೆ ಎಲ್ಲೂ ಕಾಣಿಸ್ಲೇ ಇಲ್ಲ. ನೀನ್ ಹೋಗ್ಲಿಲ್ವಾ ಮದ್ವೆಗೆ? ಹೋಗ್ ಸಂಜೆ ನೋಡೆ ಸರಿ. ಇವತ್ ರಾತ್ರಿ ಇರೋದಾ? ಇವತ್ ರಾತ್ರಿ ನಾಳೆ. ನಮ್ಮನೆ ಕಾಡ್ಕೊಟ್ಬಿಟ್ಟು ಹೋಗೋರು. ನಾನೇನು ಒಂದ್ ಸನ್ಸ್ಕ್ರೀನ್ ಅಷ್ಟೆಲ್ಲ ಮುಖಕ್ಕೆ ಬರೀ ಮನೇಲೇ ಇದ್ದೀನಲ್ವಾ ಇವಾಗ, ಅದಕ್ಕೆ. ಇವರಿಬ್ರು ಊಟ ಮಾಡ್ತವ್ರೆ. ಚಳಿ ಅಲ್ವಾ, ಏನ್ ಗಾಳಿ. ಇನ್ನೇನ್ ಸಮಾಚಾರ? ಇದೇ ಚಳಿಗೆಲ್ಲ ಹೇಳ್ಬೇಕೆಲ್ಲ. ಇದೇ ಚಳಿಗೆ ನನಗೆ ಜಿಮ್ ಮಾಡಿ ಮೈಕೆಲ್ಲ ನೋವು ಬಂದು ಕೈ ಕಾಲೇ. ನಿಮ್ ಚಿಕ್ಕಪ್ಪಂಗೆ ಇವತ್ ಜ್ವರ ಬರೋ ಎಲ್ಲ ಲಕ್ಷಣ ಆಯ್ತಾನೆ ಇಲ್ಲ ಅವ್ರಿಗೆ. ಒಂಥರ ಈಗ ಬಂದ್ ರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ಅವ್ನ್ ಬರೋದೇ ಇಲ್ಲ ಇವತ್ ಜಿಮ್. ನನಗೂ ಸ್ಟಾರ್ಟಿಂಗ್ ಯೋಗಾಸನ ಮುಂಚೆ ಎಲ್ಲ ನಾನು ಎಷ್ಟೇ ಈ ತರ ಪೇನ್ ಇದ್ರು ಮಾಡ್ಬಿಟ್ಟು, ಇವಾಗ ಆಗದೇ ಇಲ್ಲ, ಜ್ವರನೇ ಬಂದಂಗ ಆಗ್ಬಿಡ್ತಲ್ಲ. 3 ದಿನ ಯೋಗಾಸನ ಎಲ್ಲ ಮಾಡ್ಲೇಬೇಕು. ಏನಾಗಲ್ಲ, ಇವತ್ ಸ್ವಲ್ಪ ಕಮ್ಮಿ ಮಾಡೋದು ಅಷ್ಟೇ. ಅದು ಏನಾಗುತ್ತೆ ಗೊತ್ತಾ, ಈ ನೋವು ಇರುತ್ತಲ್ಲ ಫಸ್ಟ್ ಡೇ ಏನೋ ಒಂದ್ಸಲ, ಸೆಕೆಂಡ್ ಡೇ ನೆನ್ನೆನೂ ನೋವಾಯ್ತಾಯ್ತು ಅದು ಇದನ್ನೆಲ್ಲ ಮಾಡ್ಬೇಕಾದ್ರೆ.
ಈಗ ಇವತ್ತು ಇನ್ನೂ ನೋವು ಬರುತ್ತೆ, ಮಾಡಕ್ಕೆ ಆಗಲ್ಲ ನನ್ಗಂತೂ. ಆಗದ್ದೇ ಇಲ್ಲ ಅಂದ್ರೆ ಸ್ಟಾಪ್. ಅವ್ರು ರೆಸ್ಟ್ ತಗೊಳ್ಳಿ, ಕಂಪ್ಲೀಟ್ ಮಾಡ್ಲೇಬೇಕು ಅಂತ ಮಾಡೋದಲ್ಲ. ಸ್ಟಾಪ್ ನಿಮ್ಗೆ ಯಾವಾಗ ಆಗ್ತಿಲ್ಲ ಅಂತ ಅಂದಾಗ ಅದ್ ಯಾವ್ದೋ ಒಂದು ನೋಡ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಏನು ಏನಪ್ಪ ಮರ್ತೆ ಹೋಯ್ತು. ಸ್ಟಾಪ್ ಮಾಡೋದಲ್ಲ, ಇವತ್ತು ರೆಸ್ಟ್ ತಗೊಳಕ್ ಹೇಳಿ ಚಿಕ್ಕಪ್ಪಂಗೆ, ನಾಳೆ ಮಾಡಕ್ ಹೇಳು ಸರಿ ಹೋಯ್ತು. ಮಾಡ್ಬೇಕು ಇವತ್ತು. ಇನ್ನು ನಾಳೆಗ್ ಮಾಡಕ್ ಹೋದ್ರೆ ಹಂಗ್ ಕಂಟಿನ್ಯೂಸ್ ಆಗಿರ್ಬೇಕು. ವಾರ್ಮ್ ಅಪ್ ಮಾಡ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಇದೆಲ್ಲ ಸ್ಟ್ರೆಚ್ ಮಾಡಿದ್ರೆ ಲೆಗ್ಸ್ನೆಲ್ಲ ಒಂಥರ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಎಲ್ಲಿಂದ ನಮ್ ತಾತನಂಗ್ ನಡ್ಕೊಂಡು ಹೋಗೋದ್ ನಡಿ ಅಂತ ಅನ್ನೋಳು. ಅಭ್ಯಾಸ ಆಗ್ಬಿಟ್ಟು ಅಭ್ಯಾಸ ಆಗ್ಬಿಟ್ಟಲ್ಲ, ಡಾಕ್ಟರ್ ಸುಗರ್ ಜಾಸ್ತಿ ಆಗ್ಬಿಟ್ಟಿರಲ್ಲ. ಅದೇ ಅನಿವಾರ್ಯತೆ ಬಂದಾಗ ಎಲ್ಲಾನು ಮಾಡೇ ಮಾಡ್ತೀವಿ. ಬಾ ನಾವು ಆದ್ರೆ ಅವಳಿಗೋಸ್ಕರಕ್ಕೆ ಬೇವ್ ಸೊಪ್ಪು ನಾನು ತಿಂದಿದ್ದೀನಿ, ಅವಳು ತಿನ್ಸಕ್ ಸಲಾಗಿ. ಏಕೆ? ಅದೇ ಅಕ್ಕಂಗೋಸ್ಕರ. ನಾನ್ ತಿಂದ್ರೆ ಅವಳು ತಿಂತಾಳೆ. ಚಿಕನ್ ತಿಂತಾಳೆ, 2 kg ಚಿಕನ್ ತಿಂತಾಳೆ. ನಮ್ಮ ಅಕ್ಕ ಚಿಕನ್ ತಿಂತಾ ಇಲ್ಲ, ಅಕ್ಕ ತಿಂತಾ ಇಲ್ಲ, ನಾನು ಬಿಟ್ಬಿಡೋದ ಅವಳಿಗೋಸ್ಕರ. ನೀನ್ ಯಾಕೆ ಯಾವಾಗ ಅಕ್ಕ ನೀನು ಮಟನ್ ತಿಂತಿದ್ದೀನಿ, ನಾನು ತಿಂತೀನಿ ಅಂತಾಳೆ. ಇವಳು ಅವಾಗ ಅಲ್ಲ, ಇವಳು ಅವಾಗ ಬಿಡೋದು ಏನ್ ಕಡಿಮೆ ಬಿಡ್ತಾಳ, ಬಿಟ್ರೆ ರೈಸೇ ಬಿಟ್ಬಿಡ್ತಾಳೆ, ಇಲ್ಲ ಚಿಕನೇ ಬಿಟ್ಬಿಡ್ತಾಳೆ. ಚಿಕ್ಕ ಪ್ರಾಣಿ ಕಣೆ ಇದಂತೂ ಅಲ್ವಾ ಯಪ್ಪ, ಇವಳ ತರ ಇಲ್ಲ ನಮ್ಗೆ ವಿಲ್ ಪವರ್ ಇಲ್ಲ, ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಜಾಸ್ತಿ ಇದ್ರಲ್ಲ ಒಳ್ಳವಳು ಮನೇಲೆಲ್ಲ ಹಣ್ಣು ತಿಂತಾರೆ, ಸ್ವೀಟ್ ತಿಂತಾರೆ, ಒಂಥರ ರೈಸ್ ರೈಸೇ ಬಿಟ್ಬಿಟ್ಲು. ಎಷ್ಟ್ ತಿಂಗಳು ಬಿಟ್ಟಿದ್ದೆ, ಅದೆಷ್ಟ್ ದಿನ ಮರ್ತೋಗದ್ ಅಪ್ಪ. ಅದೇನಕ್ಕೋ ಬ್ಲಡ್ ಟೆಸ್ಟ್ ಅವಯ್ಯ, ನಿನ್ಗೆ ಈ ಜನ್ಮದಲ್ಲೇ ಶುಗರ್ ಬರೋದಿಲ್ಲ. ಶುಗರ್ ತಿಂದಿದ್ರೆ ಅನ್ನ ತಿಂದಿದ್ರೆ ತಾನೇ ಅವ್ರು ಶುಗರ್ ರಿಪೋರ್ಟ್ ಆಗೋದು. ಬಾಯ್ ಕೊಟ್ಟಿಲ್ವಲ್ಲ ತಿನ್ನಕ್ಕೆ ಅಂತ ಹೊಸಿ ಆಗ್ತಿಲ್ಲ ನಮ್ಮ ಮನೇಲಿ. ಅವಳು ಯಾರು? ದೊಡ್ಡಮ್ಮ ತುಂಬಾ ಹತ್ತವಳೆ. ಒಂದೊಂದ್ಸಲ ಅನ್ಸುತ್ತೆ ಹಿಂಗೆಲ್ಲ ಆದಾಗ ಎಲ್ಲ ಬಿಡೋದು ಇದ್ದಿದ್ದೆ ಅಂತ. ಒಂದಿಗೆ ಪ್ರವೀಣ್ ಎತ್ಕೋಬಹುದು. ಆಟೋಮೆಟಿಕ್ ಏಜ್ ಆದ್ಮೇಲೆ ಎಲ್ಲರಿಗೂ ಬಂದೇ ಬರುತ್ತೆ. ಇರೋವರೆಗೂ ಚೆನ್ನಾಗಿ ತಿನ್ಬೇಕು. ಬಾಯ್ ಕೊಡ ತಿನ್ಕೊಬಿಡ್ಬೇಕು. ಒಂದ್ ಸ್ವಲ್ಪ ಅತಿಯಾಗಿ ತಿನ್ಬಾರ್ದು, ಏನೇ ಆದ್ರೂ ಸ್ವಲ್ಪ ತಿನ್ಬೇಕು. ಈಗ ತುಂಬಾ ಕ್ರೇವಿಂಗ್ಸ್ ಆಗ್ತಾ ಇದೆ, ಏನಾದ್ರು ಸ್ವೀಟ್ ತಿನ್ನೋದು. ಬಾಯ್ ಕೊಟ್ಟಾಗ ಸುಗರು ಅವೆಲ್ಲ ಕಡಿಮೆ ಇದಾಗ ತಿನ್ಕೊಡ್ಬೇಕು. ತಿನ್ನೋ ವಸ್ತುನ ಸಾಲಿನಿ. ಗಾಯ್ಸ್ ನೀವೇನ್ ಹೇಳ್ತೀರಾ ಹೇಳಿ ಇದ್ರ ಬಗ್ಗೆ. ಜಿಮ್ ಅಲ್ಲಿ ಎತ್ತಾನೆ ಸತ್ತೋಯ್ತಾರಲ್ಲ ಅವ್ರನ್ನ ನೋಡಿದಾಗ, ಯಾವ ವರ್ಕೌಟ್ ಅದೇ ಹೊಟ್ಟೆ ಇಷ್ಟಪ್ಪ ಇರೋದು ಇನ್ನೂ ಬದುಕ್ತಾನೆ. ಅದೇ ಯಾವ ಜಿಮ್, ಯಾವ ಗುರು ಇವಳು ಡಿಮೋಟಿವೇಟ್ ಮಾಡ್ತಾಳೆ ಜಿಮ್ ಹೋಗೋರ್ನ. ಜಿಮ್ ಮಾಡಿದ್ರೆ ಬದುಕ್ತಾರೆ ಜಾಸ್ತಿ ಅದಲ್ಲ, ಜಸ್ಟ್ ಫಿಟ್ನೆಸ್. ನಮ್ಮ ಬಾಡಿ ಅಂತೂ ತುಂಬಾ ಫಿಟ್ ಆಗಿರ್ತದೆ. ಏನೇನ್ ಕೆಲಸ ಮಾಡ್ಬೇಕು ಅಲ್ಲ, ಫಿಟ್ ಇರುತ್ತೆ, ಏನಾದ್ರೂ ಇರುತ್ತೆ. ಇವಳು ಈಗ ನಾನು ಜಿಮ್ ಸೇರ್ಕೊಂಡಿರೋ ಸಮಯದಲ್ಲಿ ಇವಳು ಈ ಸ್ಟೇಟ್ಮೆಂಟ್ ಬೇಕಿತ್ತ, ಡಿಮೋಟಿವೇಟ್ ಮಾಡೋ ಸ್ಟೇಟ್ಮೆಂಟ್. ನಿನ್ ಸೊಸೆ ಅನ್ನ ಸರಿ ತಿನ್ನಿಕ್ಕಿಲ್ಲ ಅಂತಂದ್ರೆ ಬರ್ಲೋಳ ನಮ್ಮ ಅಡುಗಳಿ ಹೊತ್ತಕ್ಕೆ ಇಟ್ಟೋರ್ಲೋಳ ಅಳ್ಕಳಗೆ ಸಣ್ಣ ಆಯ್ತಾಳೆ ಅಂತ ಅನ್ನೋರು ಅವ್ರ ಮಾವ. ಫ್ರೆಂಡ್ಸ್, ಈಗ ಈವ್ನಿಂಗ್ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಟ್ಸ್ ಟೈಮ್ ಟು ಗೋ ಫಾರ್ ಜಿಮ್. ಓಕೆ, ಈಗ ರೆಡಿ ಆಗಿದ್ದೀವಿ, ಶೂಸ್ ಹಾಕ್ಕೊಂಡು ಹೊರಡಬೇಕು. ಅರ್ಧ ಗಂಟೆ ಮುಂಚೆ ಹೋಗೋಣ ಅನ್ಕೊಂಡ್ವಿ, ಆದರೆ ಇವತ್ತು ನವೀನ್ ಅವ್ರಿಗೆ ತಲೆನೋವು. ಯಾವ ರೇಂಜಿಗೆ ತಲೆನೋವು ಅಂದರೆ, ಈಗ ಅವ್ರು ಜಿಮ್ಮಿಗೆ ಬರೋಕ್ಕೆ ರೆಡಿ ಇಲ್ಲ, ನಾನು ಬಿಟ್ಟಿಲ್ಲ. ನೋ ನೋ ನೋ, ನಾವು ಸ್ಟಾಪ್ ಮಾಡೋಂಗಿಲ್ಲ, ಹೋಗೋಣ ಬನ್ನಿ ಅಂತ ಅಂದ್ಬಿಟ್ಟು ಈಗ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಶೂ ಹಾಕೊಂಡು ಇಲ್ಲೇ ಇಟ್ಕೊಂಡಿಲ್ವಾ, ಲಾಕ್ ಮಾಡ್ಬಿಡಿ. ಸೊ ಎಸ್, ಹೋಗೋಣ. ನಿಮ್ದೆಲ್ಲಿ ಶೂಸು? ಅದೊಂಚೂರು ಈ ಕಡೆ ತಳ್ಳಿ. ಮಾತ್ರ ತಗೊಂಡಿದ್ದೀನಿ ನೋಡಿ ನಾನು. ಬಂದು ಅಡುಗೆ ಮಾಡಬೇಕು. ನಾವು ಅನ್ಕೊಂತೀನಿ ಬೆಳಗ್ಗೆ ಹೊತ್ತು ಆಗದೇ ಇಲ್ವಲ್ಲಪ್ಪ. ಇವತ್ತು ಸ್ವಲ್ಪ ಬೇರೆ ಕೆಲ್ಸದ ಮೇಲೆ ಹೊರಗಡೆ ಹೋಗ್ಬೇಕಿತ್ತು. ಸೊ ನಾಳೆ ಇಲ್ಲ, ಬೆಳಿಗ್ಗೆನೆ ಪ್ಲಾನ್ ಮಾಡ್ಬಿಡ್ತೀನಿ. ಆಗಲ್ಲ, ವೆಜ್ ತಾನೆ. ಯಾಕೆ ಇವತ್ತು ಇಷ್ಟೊಂದು ಇವತ್ತೇನು ಎಷ್ಟು ಗಲೀಜಾಗೈತಲ್ಲ ಪ್ಯಾಸೇಜು. ಗಾಳಿ ಜಾಸ್ತಿ, ಸಿಕ್ಕಾಪಟ್ಟೆ ಗಾಳಿ ಐತೆ ಇವತ್ತು, ತುಂಬಾ ಗಾಳಿ ಐತೆ. ನೀವು ಎಷ್ಟೊಂದು ಆಯ್ತಲ್ಲ, ಕಾಲು ಸಾಕಳಕ್ ಹೋಯ್ತಾರ ಊರು ಆಗ್ಬಿಟ್ಟು ಕುಂತೈತೆ. ಸಿಕ್ಕಾಪಟ್ಟೆ ಎಲ್ಲ ವರ್ಕೌಟ್ ಮಾಡಕ್ಕೂ ಆಗಲ್ಲ ಇವತ್ತು. ಒಂದು ವಾರ 15 ದಿನ ಪೂರೈಸಿದ್ರೆ ಅರ್ಧ ಇದ್ದಂಗೆ. ಇವತ್ತು ನಾವು 3ನೇ ದಿನ ಹೋಗ್ತಾ ಇರೋದು ಅಲ್ವಾ, ಡೇ 3. ನೋಡೋಣ ಯಾವ ಮಟ್ಟಿಗೆ ಸಕ್ಸಸ್ಫುಲ್ ಆಗ್ತೀವಿ ಅಂತ.
ನಾನು ಅದೆಷ್ಟೇ ಕಷ್ಟ ಆದರೂ ಬಿಡೋ ಮಾತೇ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೆವರ್ ಗಿವ್ ಅಪ್. ಮುಂದೆ ಇದೆ ನೋಡೋಣ. ಫ್ರೆಂಡ್ಸ್, ಈಗ ಗಾಡಿ ಪಾರ್ಕ್ ಮಾಡ್ತಾ ಇದ್ದಾರೆ ಮಸಲ್ ಲ್ಯಾಬ್ ಅಂತ ಅಂದ್ಬಿಟ್ಟು. ಇದು ಎಸ್ ವಿ ಪಿ ನಗರ ಜೆಸಸ್ ಲೇಔಟ್, ಇದು ನನಗೆ ಕನ್ಫ್ಯೂಷನು. ಸೊ ಇಲ್ಲಿ ನಾವು ಜಾಯ್ನ್ ಆಗಿರೋದು. ಈಗ ನವೀನ್ ಅವರೇನೋ ಪಂಚೌಟ್ ಮಾಡಬೇಕಿತ್ತು, ಅದನ್ನು ಮಾಡ್ತಾಯಿದ್ದಾರೆ. ಈಗ ಗಾಡಿ ಪಾರ್ಕ್ ಮಾಡಿದ್ಮೇಲೆ ಈಗ ನಾವು ಹೋಗಬೇಕು. ಸೊ ಹೋಗ್ಬೇಕು ಏನು ಗೊತ್ತಾ, ಮನೆಯಿಂದ ಬರೋ ತನಕ ಅಷ್ಟೇ. ಬಂದಮೇಲೆ ಸ್ಟಾರ್ಟಿಂಗ್ ಏನೋ ಅನ್ಸಲ್ಲ, ಒಂದು ಅರ್ಧ ಗಂಟೆ ಏನೋ ಅನ್ಸಲ್ಲ. ಆಮೇಲೆ ಬೇರೆ ಬೇರೆ ಥರ ಎಕ್ಸಸೈಸ್ ಮಾಡಬೇಕಾದ್ರೆ ಅಪ್ಪ ಆಗಲ್ಲ, ನನಗೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಯಾಕೆ ಬೇಕು ಇದು, ನನಗೆ ಆರಾಮಾಗಿರ್ಬೋದಿತ್ತಲ್ಲ ಅನಿಸುತ್ತೆ. ಆದರೆ ಫಿಟ್ಟಾಗಿರೋ ಬಾಡಿ ಬೇಕು ಅಂತ ಅಂದರೆ ಈಗ ಬಟ್ಟೆ ಶಾಪಿಗೆ ಹೋದರೆ, ಬಟ್ಟೆ ತಗೊಳಕ್ಕೆ ಹೋದಾಗ ದೊಡ್ಡ ದೊಡ್ಡ ಸೈಜ್ ಹುಡುಕಿದ್ರೆ ಸಿಗೋದೇ ಇಲ್ಲ ಫ್ರೆಂಡ್ಸ್. ಎಲ್ಲೂ ಎಕ್ಸೆಲಲ್ಲಿ ಚೆನ್ನಾಗಿರೋ ಬಟ್ಟೆಗಳೇ ಸಿಗೋಲ್ಲ. ಅದೇ ಮೀಡಿಯಮ್ಮು ಸ್ಮಾಲಲ್ಲಿ ಎಷ್ಟು ಕ್ಯೂಟ್ ಆಗಿರೋ ಡ್ರೆಸ್ಸಸ್ ಇರುತ್ತೆ. ನನಗೆ ಡ್ರೆಸ್ಸಸ್ನ ನೆನೆಸ್ಕೊಬಿಟ್ರೇ ನನಗೆ ಅನ್ಸೋದು ಫಸ್ಟು ನಾನು ಸ್ವಲ್ಪ ಟಮ್ಮಿ ಮತ್ತು ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಅಂದ್ಬಿಟ್ಟು ಅನ್ಸೋದು ನನಗೆ ಅವಾಗಲೇ. ಏನಾಗ್ಬಿಡುತ್ತೆ ಅಂತ ಅಂದರೆ ಈ ಎಲ್ಲೂ ಎಕ್ಸೆಲಲ್ಲಿ ಬಟ್ಟೆಗಳೇ ನಮ್ಗೆ ಇಷ್ಟ ಆಗೋ ಥರದ್ದು ಟಾಪ್ಸ್ ಇರ್ಬೋದು ಮತ್ತು ಬಾಡಿಕಾನ್ ಡ್ರೆಸ್ಸಸ್ ಇರ್ಬೋದು, ಅದನ್ನೆಲ್ಲ ಹಾಕ್ಕೊಳ್ಳೋದಕ್ಕೆ ಆಗೋದಿಲ್ಲ. ಮತ್ತು ಅದಕ್ಕಿಂತ ಹೆಚ್ಚಾಗಿ ನಾವು ಒಂದು ಸ್ವಲ್ಪ ಹೆಲ್ದಿಯಾಗಿ ಫಿಟ್ಟಾಗಿರ್ತೀವಿ. ಆ ಪೋಸ್ಟರ್ಗೆ ಹೇಗೆ ಬೇಕೋ ಆ ಥರ ಇರುತ್ತೆ ನಮ್ಮ ಬಾಡಿ. ಅದಕ್ಕೆ ಈಗ ಜಿಮ್ ಮುಗಿಸ್ಕೊಂಡ್ವಿ. ಫ್ರೆಂಡ್ಸ್, ಈಗ ನಾವು ಜಿಮ್ ಇಂದ ಬಂದು ಮತ್ತೆ ನಮ್ಮ ಮನೆ ಕೆಲ್ಸನ ಶುರು ಮಾಡ್ಕೊಂತ ಇದೀವಿ. ಏನಂದ್ರೆ ಈಗ ಚಿಕನ್ ತಗೊಂಡ್ ಬಂದಿದೀವಿ. ಚಿಕನ್ ಅಲ್ಲಿ ಬಿರಿಯಾನಿ ಮಾಡೋಣ ಅಂತ ನವೀನ್ ಅವರು ಸಿಂಕ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಮ್ ಚಿಂಟು ಬಿರಿಯಾನಿ ಆಯ್ತಾಯ್ತು. ನಮ್ ಚಿಂಟು ಸ್ವಲ್ಪ ಇದನ್ನೆಲ್ಲ ಕಟ್ ಮಾಡ್ಕೊಡು ಅಂತ ಹೇಳ್ದೆ, ಅದಕ್ಕೆ ಮಾಡ್ಕೊಡ್ತಾ ಇದ್ದಾಳೆ. ಈಗ ಬಿಸಿ ಬಿಸಿ ಆದಂತ ಚಿಕನ್ ಬಿರಿಯಾನಿ ಮಾಡ್ಬೇಕು. ಚಿಂಟುಗೆ ನವೀನ್ ಅವ್ರು ಮಾಡೋ ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ ಚಿಂಟು? ತುಂಬಾ ಇಷ್ಟ. ಮೊನ್ನೆ ಸಕ್ಕದಾಗಿತ್ತು ಬಿರಿಯಾನಿ. ಅದಕ್ಕೆ ಹೇಳ್ತಾ ಇದ್ಲು, ಇಲ್ಲ ಚಿಕ್ಕಪ್ಪ ಮಾಡಿದ ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಚಿಕ್ಕಪ್ಪ ಮಾಡೋ ಚಿತ್ರಾನ್ನ ತುಂಬಾ ಫೇಮಸ್. ಮಾಡಿ 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 ಅದನ್ನ ಎಕ್ಸ್ಪರ್ಟ್ ಆಗ್ಬಿಟ್ಟವ್ರೆ ಅವ್ರು. ನಾಳೆ ಚಿತ್ರಾನ್ನ ಆಲ್ರೆಡಿ ಲೆಮನ್ ತರಿಸಿದೀನಿ. ಸೊ ಬನ್ನಿ ಈಗ ಬಿರಿಯಾನಿ ಮಾಡೋದಕ್ಕೆ ಶುರು ಮಾಡೋಣ. ಕೈ ಕಾಲೆಲ್ಲ ನೋವ್ತಾ ಇದೆ, ಬಟ್ ಏನು ಮಾಡೋದಕ್ಕಾಗಲ್ಲ. ಲೈಫಲ್ಲಿ ಎಷ್ಟು ನೋವು ಅನ್ಭವಿಸ್ತೀವೋ ಅಷ್ಟು ಸ್ಟ್ರಾಂಗ್ ಆಗ್ತೀವಿ, ಅಷ್ಟು ಸಕ್ಸಸ್ ಸಿಗುತ್ತೆ. ಆಯ್ತಾಯ್ತು, ಆಟಾಡೋದು ಎಲ್ಲ ನೋಡಿ, ಎಲ್ಲ ಮೆಸ್ಸಿ ಸೊ ಈಗ ಇದನ್ನೆಲ್ಲ ಬಿರಿಯಾನಿ ಮಾಡ್ಬಿಟ್ಟು ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಬೇಕು. ಹೂ ತಗೊಬಂದಿದ್ದೀನಿ, ಬೆಳಿಗ್ಗೆ ಪೂಜೆ ಮಾಡ್ಬೇಕು. ಬೇಜಾನ್ ಕೆಲ್ಸಗಳಿದೆ, ಮುಗಿಯದೇ ಇಲ್ಲ ಎಷ್ಟು ಮಾಡಿದ್ರು ನಮ್ಮ ಕೆಲ್ಸಗಳು. ನವೀನ್ ಅವ್ರಿಗೆ ಫುಲ್ಲು ಬಾಡಿ ಪೇನ್ ಬಂದಿತ್ತು. ಅವರಂತೂ ಹತ್ರಕ್ಕೂ ಬರಲಿಲ್ಲ. ಅದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೊರಟೋದ್ರು. ಹೋಗಿ ಆ ಥರ ಒಂದು ಜೊತೆ ಕೇರ ಮಾಡೋದಕ್ಕೆ ಕೂತ್ಕೊಂಡ್ರು. ನಾನು ಮತ್ತು ಚಿಂಟು ಸೇರಿಕೊಂಡು, ಚಿಂಟು ಸ್ವಲ್ಪ ಟೊಮ್ಯಾಟೊ ಅದು ಇದು ಹಚ್ಕೊಡೋದಕ್ಕೆ ಹೆಲ್ಪ್ ಮಾಡಿದ್ಲು. ಈಗ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ತುಂಬ ಕ್ವಿಕ್ಕಾಗಿ ಆಗುತ್ತೆ ಮತ್ತು ಚಿಕನಲ್ಲೂ ಪ್ರೋಟೀನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಬಿರಿಯಾನಿ ಮಾಡ್ಕೋತಾ ಇದ್ವಿ. ಬಟ್ ರೈಸ್ ಐಟಮ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಜಾಸ್ತಿ ಮುಂಚೆ ತಿನ್ನೋಷ್ಟು ತಿನ್ನಬಾರ್ದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿರಿಯಾನಿ ಅಂತ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ, ಸಖತ್ ಇಷ್ಟ ಆಗುತ್ತೆ. ಖುಷಿಯಿಂದ ಮಾಡ್ತೀವಿ, ಹಾಗೆ ಖುಷಿಯಿಂದನೇ ತಿಂತೀವಿ. ಮತ್ತು ದಿನಗಳಂತೂ ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬ, ಈ ಶ್ರಾವಣ ಮಾಸ ಬಂದ್ರಂತೂ ಹಬ್ಬಗಳು ಹಿಂದಿಂದನೇ ಬರುತ್ತೆ. ಅದಕ್ಕೆಲ್ಲ ಮನೆ ಕ್ಲೀನಿಂಗ್ ಮಾಡ್ಕೋಬೇಕು. ನಮ್ಮ ಮನೆನ ಹಂಗೆ ಇಟ್ಕೊಬೇಕು ಹಿಂಗೆ ಇಟ್ಕೊಬೇಕು ಅಂತ ಏನೇನೋ ಅನ್ಕೋತಾ ಇರ್ತೀನಿ. ಬಟ್ ಈಗ ಆಗೋದೇ ಇಲ್ಲ. ನನಗೆ ಸಮಯನ ನಾನು ಮಾಡ್ಕೊತಾ ಇಲ್ವಾ ಅಥವಾ ನಂಗೆ ಸಮಯ ಸಾಲ್ತಾ ಇಲ್ವಾ, ನನಗೆ ಕೆಲವು ಸಲ ಕನ್ಫ್ಯೂಷನ್ ಆಗುತ್ತೆ. ನಾನು ಎಷ್ಟೋ ಸಲ ನನ್ನ ಕಿಚನ್ನ ಹಂಗೆ ಆರ್ಗನೈಸ್ ಮಾಡ್ಕೋಬೇಕು, ಹಿಂಗೆ ಆರ್ಗನೈಸ್ ಮಾಡ್ಕೋಬೇಕು, ಏನೂ ಮಾಡ್ಕೊಳಕ್ಕಾಗಲ್ಲ ನನಗೆ. ಒಂದಷ್ಟು ಬ್ರ್ಯಾಂಡ್ ಶೂಟ್ಸ್ ಇರುತ್ತೆ, ಅದನ್ನು ಮಾಡ್ಕೊಳ್ಳೋದಾಗುತ್ತೆ. ಮಕ್ಕಳು, ಆಫೀಸು ಜೊತೆಗೆ ಈ ಸಣ್ಣ ಪುಟ್ಟ ಬೇರೆ ಮೇಡ್ ಏನೇ ಬಂದ್ರೂ ನಾವು ಮನೆ ಅದು ಇದು ಅಂತ ಈ ವಾರ್ಡ್ರೋಬ್ ಜೋಡಿಸ್ಕೊಳ್ಳೋದು. ಎಷ್ಟೇ ವಾರ್ಡ್ರೋಬ್ ಜೋಡಿಸಿದ್ರು ಹೋಗೋ ಅರ್ಜೆಂಟಲ್ಲಿ ಕಿತ್ತಿ ಎಳೆದು ಮತ್ತೆ ಅದು ಗಲೀಜಾಗುತ್ತೆ. ನನಗಂತೂ ಯಾವ ಥರ ನಂಗೆ ಸ್ವಲ್ಪ ಸಜೆಷನ್ಸ್ನ ಕೊಡಿ, ನಾನು ಯಾವ ಥರ ಮಾಡ್ಕೊಬೋದು ಏನೋ ಅಂತ. ನಾನು ತುಂಬ ದಿನದಿಂದ ಬೆಡ್ರೂಮ್ ಆರ್ಗನೈಸ್ ಮಾಡಬೇಕು ಅಂತ ಅನ್ಕೋತಿದ್ದೀನಿ, ಅದಕ್ಕೂ ಸಮಯ ಆಗ್ತಾಯಿಲ್ಲ. ಕಿಚನ್ ಆರ್ಗನೈಸ್ ಮಾಡಬೇಕು ಅನ್ಕೋತಾ ಇದ್ದೀನಿ. ನನಗೆ ಅಥವಾ ನಾನೇ ಲೇಸಿ ಆಗಿದ್ದೀನ, ನಾನೇ ಸಮಯ ಮಾಡ್ಕೊತಾ ಇಲ್ವಾ, ಅಥವಾ ನಿಜವಾಗ್ಲೂ ನನಗೆ ಬೇರೆ ಕೆಲಸದಲ್ಲಿ ಇನ್ವಾಲ್ವ್
ಆಗಿರ್ತೀನಿ, ಕನ್ಫ್ಯೂಷನ್ನೇ ಆಗಿಬಿಡುತ್ತೆ ನನಗೆ. ನೋಡಿ ಈಗ ನಾನು ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ನಂಗೆ ಸಂಜೆ ತನಕ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದು ಮತ್ತೆ ಸ್ವಲ್ಪ ಹೊತ್ತು ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಜಿಮ್ಮಿಗೆ ಹೋದೆ. ಜಿಮ್ಮಿಂದ ಬಂದು ಅಗೇನ್ ಅಡುಗೆ ತಿನ್ನೋದಕ್ಕೆ ಏನಾದರೂ ಮಾಡ್ಕೊಬೇಕು, ಮತ್ತು ಫೋನಲ್ಲಿ ಎಡಿಟಿಂಗ್ ಮಾಡೋದು ಒಂದಷ್ಟು ಕೆಲಸ ಇರುತ್ತೆ. ಹೀಗೆ ಆಗೋಗುತ್ತೆ ನನಗೆ. ನಾನು ಸಮಯ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಅನಿಸ್ತಾ ಇಲ್ಲ, ಆದರೆ ನಾನು ಅಂದ್ಕೊಂಡಂಗೆ ನನ್ನ ಮನೇನ ಇಟ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅಂತ ನಂಗೆ ಎಲ್ಲೋ ಒಂಥರ ಫೀಲ್ ಆಗ್ತಾ ಇರುತ್ತೆ. ಎಲ್ಲ ಐಡಿಯಾಸ್ ಇದೆ, ಬಟ್ ನಂಗೆ ಮಾಡೋಕ್ಕೆ ಸಮಯನೇ ಆಗ್ತಾಯಿಲ್ಲ. ಇನ್ನು ಹೂ ತೊಗೊಂಡು ಬಂದ್ವಿ, ಹಂಗೆ ಹೂ ತರೋದಕ್ಕೆ ಹೋಗಿದ್ವಿ ಜಿಮ್ ಮುಗಿಸ್ಕೊಂಡು. ಆಗ ರಕ್ಷಿತಾ ನಮ್ಮ ಮನೆಗೂ ಬೇಕು ಅಂತ ಹೇಳಿದ್ಲು. ಸೊ ನಮ್ಮ ಮನೆಗೆ ಸ್ವಲ್ಪ, ಅವ್ರ ಮನೆಗೆ ಸ್ವಲ್ಪ ಹೂ ತೊಗೊಂಡು ಬಂದು ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸುಸ್ತಾಗ್ಬಿಟ್ಟಿದೆ, ಮೆಟ್ಲತ್ತಷ್ಟರಲ್ಲೇ ಸುಸ್ತಾಗೋಯ್ತು ನನಗೆ. ಆ್ಯಂಡ್ ಈಗ ಇವ್ರಿಗೆ ಹೂ ಕೊಟ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀವಿ, ವಿಷಲ್ ಬರೋಷ್ಟ್ರಲ್ಲಿ ಹೋಗ್ಬಿಡ್ಬೇಕು ಊಟ ಮಾಡೋಕ್ಕೆ. ನಾವಲ್ಲಿ ಹೂ ಕೊಟ್ಬಿಟ್ಟು ಬಂದ್ವಿ, ಅಷ್ಟರಲ್ಲಿ ವಿಷಲೆಲ್ಲ ಬಂದು ನವೀನ್ ಮಿಕ್ಸ್ ಮಾಡ್ತಾಯಿದ್ದಾರೆ. ಈಗ ಬಿಸಿ ಬಿಸಿ ಬಿರಿಯಾನಿನ ಸರ್ವ್ ಮಾಡಿಕೊಂಡು ತಿನ್ನಬೇಕು. ಸೊ ಈ ಕುಕ್ಕರಲ್ಲಿ ತುಂಬ ಬೇಗ ಆಗಿಬಿಡುತ್ತೆ ಆಯಿತಾ, ಹೊಸ ಕುಕ್ಕರ್ ಅಲ್ವಾ, ಬೇಗನೆ ಆಗಿಬಿಡುತ್ತೆ. ಸೊ ಎಲ್ಲರೂ ಬಿರಿಯಾನಿ ಊಟ ಮಾಡಿದ್ವಿ. ಹಾಗೆಯೇ ತುಂಬ ಜನ ಕೇಳಿದ್ರಿ, ರಮ್ಯಾ ನವೀನ್ ನಿಮಗೆ ಬರ್ಡೇಗೆ ಗಿಫ್ಟ್ ಕೊಟ್ರಲ್ವ ಬ್ರೇಸ್ಲೆಟು, ಅದ್ರ ಡಿಸೈನ್ ಮತ್ತು ಅದ್ರದ್ದು ವೆಯ್ಟ್ ಎಷ್ಟಿದೆ ಏನೋ ಅಂತ ತಿಳಿಸಿ ಅಂತ ಅಂದ್ಬಿಟ್ಟು. ಅದೆಷ್ಟು ಬ್ರೇಸ್ಲೆಟ್ಗಳನ್ನ ಚೇಂಜ್ ಮಾಡಿದ್ದೀನೋ ನಾನು ಈ ಥರ ಹೇಳ್ತಾ ಇದ್ದೆ, ಈ ಡಿಸೈನ್ ತೊಗೊಬೇಕು ಅಂತ ಅನ್ಕೋತಾ ಇದ್ದೆ. ಸೊ ಅದನ್ನ ಇವರು ನೋಟಿಸ್ ಮಾಡಿ ಅದೇ ಥರ ಮಾಡಿಸಿದ್ದಾರೆ. ಬಟ್ ಸೈಜು ನಾನೇ ಕೊಟ್ಟಿದ್ರೆ ಪರ್ಫೆಕ್ಟ್ ಸೈಜ್ ಕೊಡ್ತಾ ಇದೆ, ಬಟ್ ಈ ಸಲ ದೊಡ್ಡದಾಗ್ಬಿಟ್ಟಿದೆ. ನಂಗೆ ಏನೋ ತೀರಾ ದೊಡ್ಡದು ಅಂತಂದ್ರೆ ಅದೊಳ್ಳೆ ಬ್ಯಾಂಗಲ್ ತರ ಆಗ್ಬಿಡುತ್ತೆ ಅಂತ ಅನ್ಸುತ್ತೆ. ಬಟ್ ನಾನು ನಿಮಗೆ ಆ ಡಿಸೈನ್ ತೋರಿಸ್ತೀನಿ. ಮತ್ತೆ ನಾನು ಇಯರಿಂಗ್ ಹಾಕೊಂತ ಇದ್ದೆ, ಅದು ಡೈಲಿ ವೇರ್ತು, ಅದ್ರ ಬಗ್ಗೆನೂ ಕೇಳಿದ್ರಿ. ಸೊ ಅದನ್ನು ನಾನು ತೋರಿಸ್ಬಿಡ್ತೀನಿ. ಸೊ ಇದು ಕಾಮನ್ ಆಗಿ ಇದು ಓಲ್ಡ್ ಡಿಸೈನ್, ನೀವು ನೋಡ್ತಿರ್ಬೋದು. ಇದು ಯಾವ ತರ ಅಂತ ಅಂದ್ರೆ ಮೇ ಬಿ ಲಿಟಲ್ ಕಾಣುತ್ತೆ ಅನ್ಸುತ್ತೆ. ಇದು ಮುಂಚೆಯಿಂದನೂ ಡೈಲಿ ವೇರ್ಗೆ ಅಂತಾನೆ ಈ ಥರದನ್ನ ಮಾಡಿಸ್ಕೊಂತಾರೆ. ಒಂಥರ ಬಾಳಿಕೆ ಬರುತ್ತೆ, ಡ್ಯೂರಬಿಲಿಟಿ ಜಾಸ್ತಿ ಇರುತ್ತೆ ಈ ಡಿಸೈನ್ಗೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈ ಥರದನ್ನೇ ನಾನು ಮಾಡಿಸ್ಕೊಬೇಕು ಅಂತ ಇದ್ದೆ. ನವೀನ್ ಅದನ್ನ ಸರ್ಪ್ರೈಸ್ ಆಗಿ ಕೊಟ್ಟಿದ್ದಾರೆ. ಸೊ ಇದು ಕೈ ಮೇಲೆ ಈ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ್ಲು. ಬಟ್ ಸೈಜ್ ನೋಡಿ ಇಷ್ಟು ದೊಡ್ಡದಿದೆ ನನಗೆ. ಇನ್ನು ವೆಯ್ಟ್ ಬಗ್ಗೆ ಹೇಳೋದಾದ್ರೆ ಇದು 8 ಗ್ರಾಮ್ಸ್ ಇದೆ. ಸೊ ನನ್ನ ಮುಂಗೈ ನೀವು ನೋಡ್ತಿರ್ಬೋದು, ತೀರಾ ಸಣ್ಣ ನಂದು ಮುಂಗೈ. ಸೊ ಸಾಕು ಅಂತ ಅಂದ್ಬಿಟ್ಟು 8 ಗ್ರಾಮ್ಸ್ ಮಾಡಿಸಿದ್ದಾರೆ. ಅದರಲ್ಲೂ ಇದು ದೊಡ್ಡದಾಗಿದೆ, ಹಿಂದೆ ತನಕ ಬರುತ್ತೆ. ಬೇಕಿದ್ರೆ ಇದನ್ನ ಆಲ್ಟ್ರೇಷನ್ ಮಾಡ್ಕೊಬೋದು, ಕಟ್ ಮಾಡಿಸಿ. ನಾನೇನಕ್ಕೆ ಸುಮ್ಮನೆ ವೇಸ್ಟೇಜ್ ಹೋಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ. ಫ್ರೆಂಡ್ಸ್, ಗೋಲ್ಡ್ ಪ್ರೈಸ್ ನಾನೀಗ ಅಬ್ಸರ್ವ್ ಮಾಡ್ತಿರೋ ಹಾಗೆ ರೆಡ್ಯೂಸ್ ಆಗ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ತುಂಬಾ ಫ್ಲಕ್ಚುಯೇಟ್ ಇದೆ. ಈಗ ಬೆಳಿಗ್ಗೆ 12,890 ಆ ತರ ಇದ್ರೆ, ರಾತ್ರಿ ಸಂಜೆ ಒಂದು ಪ್ರೈಸ್ ಬರ್ತಾ ಇದೆ 1300 ಆಗೋದು. ಅಂದ್ರೆ ಒಂದು 200-300 ಡಿಫ್ರೆನ್ಸ್ ಆಗ್ತಾ ಇದೆ. ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ತೀರಾ ಕಡಿಮೆ ಆಗ್ಲಿ, 10,000 ಬರ್ಲಿ, ಅವಾಗ ಮಾಡೋದಿಕ್ ಹಾಕೋಣ ಅಂತೆಲ್ಲ ಕಾಯ್ತಾ ಕುತ್ಕೊಂಬಿಡಿ. ಇಫ್ ಪಾಸಿಬಲ್ ನಿಮ್ ಹತ್ರ ಏನಾದ್ರು ಅಮೌಂಟ್ ಇದ್ರೆ ಬುಕಿಂಗ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸಣ್ಣ ಪುಟ್ಟದ್ದು. ಈಗೇನ್ ಪ್ರೈಸ್ ನಡೀತಾ ಇದೆಯಲ್ಲ, ಇವಾಗ ಸ್ವಲ್ಪ ಬೇಕಾದ್ರೆ ನೀವು ವೆಯ್ಟ್ ಮಾಡ್ಬೋದು. ಯಾಕಂದ್ರೆ ಈಗ ರೆಡ್ಯೂಸ್ ಆಗುತ್ತೆ ಅಂತ ನನಗೆ ಎಲ್ಲೋ ಒಂದ್ ಕಡೆ ಅನ್ನಿಸ್ತಾ ಇದೆ. ಎವ್ರಿ ಡೇ ನಾನು ಗೋಲ್ಡ್ ಪ್ರೈಸ್ ನ ಚೆಕ್ ಮಾಡ್ತೀನಿ. ಅಂದ್ರೆ ನಮ್ದು ದೀಪಕ್ ಜ್ಯುವೆಲ್ಸ್ ಅಲ್ಲಿ ನಾವು ಗೋಲ್ಡ್ ತಗೊಳೋದಲ್ವಾ, ಅವರು ರೆಗ್ಯುಲರ್ ಆಗಿ ಎವ್ರಿ ಡೇ ಗೋಲ್ಡ್ ಪ್ರೈಸ್ ನ ಒಂದು ಗ್ರೂಪ್ ಇದೆ, ಅದ್ರಲ್ಲಿ ಹಾಕ್ಬಿಡ್ತಾರೆ. ಬೈ ಬ್ಯಾಕ್, ನೀವು ಚಿನ್ನನ ಮಾರೋದಾದ್ರೆ ನಿಮ್ಗೆ ಏನ್ ಪ್ರೈಸ್ಗೆ ಅವ್ರು ತಗೊಂತಾರೆ. ಮತ್ತೆ ನೀವು ಗೋಲ್ಡ್ ತಗೊಬೇಕು ಅಂತ ಅಂದ್ರೆ 22 ಕ್ಯಾರೆಟ್ ಆದ್ರೆ ಎಷ್ಟು, 24 ಕ್ಯಾರೆಟ್ ಆದ್ರೆ ಎಷ್ಟು, ಸೊ ಸಿಲ್ವರ್ ಪ್ರೈಸ್ ಇದನ್ನೆಲ್ಲ ಎವ್ರಿ ಡೇ ಅವ್ರು ಅಪ್ಡೇಟ್ ಮಾಡ್ತಾರೆ. ಹಾಗಾಗಿ ನಮ್ಗೆ ಅಪ್ಡೇಟ್ ಆಗ್ಬಿಡುತ್ತೆ ಇವತ್ತಿನ ಗೋಲ್ಡ್ ಪ್ರೈಸ್ ಇಷ್ಟಿದೆ ಅಂತ. ನಾನು ನೋಡ್ತಾ ಇದ್ದೀನಲ್ಲ, ಬೆಳಿಗ್ಗೆ ಇದ್ದಿದ್ ಪ್ರೈಸ್ ಸಂಜೆ ಇರಲ್ಲ, ಸಂಜೆ ಒಂದ್ ಬಂದಿದ್ರೆ ಮತ್ತೆ ಬೆಳಿಗ್ಗೆ ಒಂದ್ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಇನ್ವೆಸ್ಟ್ ಮಾಡ್ಬೇಕು ಅನ್ನೋರು ಸ್ವಲ್ಪ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ಕೊಬಹುದು. ಅಂಡ್ ಡಿಸೈನ್ ನಿಮ್ಗೆ ಕಾಣಿಸಿರುತ್ತೆ, ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಇದು ಬಂದು ಬ್ರೇಸ್ಲೆಟ್. ಮತ್ತೆ ನಾನು ಇಯರಿಂಗ್ದು ತೋರ್ಸಿಲ್ಲ, ಅದನ್ನು ತೋರಿಸ್ಬಿಡ್ತೀನಿ. ಲಾಸ್ಟ್ ರೀಸೆಂಟ್ ಆಗಿ 2 ಇಯರಿಂಗ್ಸ್ ನಾನು ತಗೊಂಡಿದ್ದೆ. ಅದು ನನಗೆ ಮರ್ತೆ ಹೋಗ್ಬಿಟ್ಟಿದೆ, ಅದನ್ನ ತೋರ್ಸಿದೀನ ಇಲ್ವಾ ಅನ್ನೋದು ನನಗೆ ನೆನಪಿಲ್ಲ. ಬಟ್ ನಾನೀಗ ಅದನ್ನು ತೋರಿಸ್ತೀನಿ. ಸೊ ಇದನ್ನ ನಾನು ನಿಮ್ಗೆ ತೋರಿಸಿದೀನಿ. ಜಸ್ಟ್ ಇದು ಗ್ರಾಮ್ಸ್ ಬಂದು 2 ಗ್ರಾಮ್ಸ್ ಅಲ್ಲಿ ಇದೆ ಅಷ್ಟೇ. ಆಲ್ರೆಡಿ ತೋರಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ಗೆ ನೆನಪಾಗ್ತಿಲ್ಲ ನಾನು ತೋರಿಸಿದೀನ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ. ಯಾರಿಗೂ ನಾನು DM ಮಾಡಿದ್ದೆ ಅಂತ ಅನ್ಸುತ್ತೆ, ಡಿಸೈನ್ ಕೇಳಿದ್ರು ಅಂತ ಅಂದ್ಬಿಟ್ಟು. ಇದು ನೋಡಿ, ಡೈಲಿ ವೇರ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಡಿಸೈನು. ಇದರಲ್ಲಿ 2 ಗ್ರಾಮ್ಸ್ 3 ಗ್ರಾಮ್ಸ್ ಈ ತರ ಎಲ್ಲ ಇದೆ. ಇದು ಜಸ್ಟ್ 2 ಗ್ರಾಮ್ಸ್ ಇದೆ ಅಷ್ಟೇ. ಸೊ 2 ಗ್ರಾಮ್ಗೆ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ.
ನೋಡಿ 2 ಗ್ರಾಮ್ಸ್ ಇದೆ. ಮತ್ತೆ ಇನ್ನು ಲಾಸ್ಟ್ ಒಂದು ತಗೊಂಡಿದ್ದೆ, ಅದನ್ನ ತೋರಿಸಿದಿನ ಒಂದ್ಸಲ ಬೇಕಿದ್ರೆ ತೋರಿಸ್ಬಿಡ್ತೀನಿ ನಾನು. ಅದು ಆಕ್ಚುಲಿ ಅಕ್ಷಯ ತೃತೀಯ ಟೈಮಲ್ಲಿ ತಗೊಂಡಿದ್ದು, ಬಟ್ ತೋರಿಸಿದ್ನ ದೇವರೇ ನೆನಪಾಗ್ತಾ ಇಲ್ಲ, ಬಟ್ ಏನಕ್ಕೂ ಒಂದ್ಸಲ ತೋರಿಸ್ಬಿಡ್ತೀನಿ. ಹಾ ನೋಡಿ, ಇದು ಬಂದು ತುಂಬಾ ಗಟ್ಟಿ ಬರುತ್ತೆ. ಮತ್ತೆ ಇದು ಒಂದು 3 ಗ್ರಾಮ್ ಆ ಥರ ಇದೆ ಅಂತ ಅನ್ಸುತ್ತೆ. ನಂಗೆ ಮರ್ತೇ ಹೋಗ್ಬಿಟ್ಟಿರುತ್ತೆ ನಂಗೆ ಎಷ್ಟೆಷ್ಟು ಇರುತ್ತೆ ಅಂತ. ಬಟ್ ನನ್ನ ಪ್ರಕಾರ ಇದು 3 ಗ್ರಾಮ್ ಇದೆ. ಇದು ನೋಡಿ, ಇದು ಅಷ್ಟೇ. ನನ್ಗೆ ಈ ಥರದ್ದು ಡೈಲಿ ವೇರ್ಗೆ ಈ ಥರದ್ದೆಲ್ಲ ನಂಗೆ ಸ್ಟಡ್ಸ್ಗಿಂತನೂ ಈ ಥರ ಇಷ್ಟ ಆಗುತ್ತೆ. ಸ್ಟಡ್ಸು ಲಾಸ್ಟ್ ಟೈಮ್ ನಾನೊಂದು ಗ್ರೀನಲ್ಲಿ ತಗೊಂಡಿದ್ದೆ, ಯಾಕೋ ನಂಗೆ ಅದು ಇಷ್ಟನೇ ಆಗ್ತಾ ಇಲ್ಲ. ಬಟ್ ಈ ಥರ ಡಿಸೈನ್ ಫ್ಯಾನ್ಸಿಯಲ್ಲಿ ಅದೊಂಥರ ಚೆನ್ನಾಗಿರುತ್ತೆ. ಇದು ಅಷ್ಟೇ, ಇದು ಅರೌಂಡ್ 3, ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದು ಗಟ್ಟಿ ಇದೆ, ಆದರೆ ಇದು ಒಂದು 3 ಗ್ರಾಮ್ಸಲ್ಲೆಲ್ಲ ಆಗುತ್ತೆ. ಬಟ್ ಹಾಕೊಂಡಾಗ್ಲೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಸೊ ಇದು ಡೀಟೇಲ್ಸ್ನ ಕೇಳಿದ್ರಿ. ಇದು ಮೇ ಬಿ ತೋರಿಸಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ, ಆದರೆ ನಂಗೆ ಗೊತ್ತಿಲ್ಲ. ಹೇಗಿದ್ರು ಬಾಕ್ಸ್ ತೆಗ್ದಿದ್ನಲ್ಲ, ಹಾಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ದೆ. ಇನ್ನು ಇವಾಗ ನಾನು ಕಿವಿಯಲ್ಲಿ ಹಾಕಿರೋದಂತೂ ನನಗೆ ಜಾಸ್ತಿ, ನಾನು ಫಸ್ಟ್ ಡೈಲಿ ವೇರ್ಗೆ ಅಂತ ಇಷ್ಟಪಟ್ಟು ತೊಗೊಂಡಿದ್ದು ಇಯರಿಂಗ್ಸು ನಾನೀಗ ಕಿವಿಯಲ್ಲಿ ಹಾಕಿದ್ದೀನಲ್ಲ, ಇದನ್ನೇ ನಾನು ಜಾಸ್ತಿ ಹಾಕೊಳ್ಳೋದು. ನನ್ನ ಹತ್ರ ಡೈಲಿ ವೇರ್ದು ಸುಮಾರು ಇಯರಿಂಗ್ಸ್ ಇದೆ, ಬಟ್ ನನಗೆ ಇಷ್ಟ ಆಗೋದು ಇದೇನೆ. ಇದನ್ನ ನಾನು ಸುಮಾರು ಸಲ ತೋರಿಸಿದ್ದೀನಿ, ಕಾಣಿಸ್ತಿದ್ಯಾ? ಈ ಡಿಸೈನ್ ಎಷ್ಟೊಂದು ಜನ ಫೋಟೋ ಸೆಂಡ್ ಮಾಡ್ಕೊಂಡಿದ್ದಾರೆ. ಇದು ನನಗೆ ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ತುಂಬ ಇಷ್ಟ ಆಗೋದು ಅಂತ ಅಂದರೆ ಇದು ಪುಟ್ಟದು ಒಂಥರ ಇಲ್ಲಿ ಗೆಜ್ಜೆ ಇದೆ ಅಲ್ವಾ, ಇದು ನಂಗೆ ಜಾಸ್ತಿ ಇಷ್ಟ ಆಗುತ್ತೆ. ಸೊ ಇದು ಆಲ್ಮೋಸ್ಟ್ ತುಂಬ ದಿನದಿಂದ ಹಾಕಿದ್ದೀನಿ, ಚೇಂಜ್ ಮಾಡ್ಕೊತೀನಿ, ಇದನ್ನು ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು. ಇದೊಂಥರ ಇಷ್ಟ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ದೊಡ್ಡ ಥರದ್ದು ಆ ಥರ ಇದೆ. ಬಟ್ ಇದು ಒಂಥರ ನನಗೆ ಇದೆಲ್ಲ ನೋಡಿ, ಇದು ಗಟ್ಟಿ ಇದೆ. ಇದು ಒಂದು 2.5-3 ಗ್ರಾಮ್ ಇರ್ಬೋದೇನೋ, ಬಟ್ ತುಂಬ ಗಟ್ಟಿ ಇದೆ. ನಾವು ರೆಡಿ ತಗೊಳ್ಳೋದಕ್ಕಿಂತನೂ ಮಾಡಿಸ್ತೀವಿ ನೋಡಿ, ಅವಾಗ ತುಂಬ ಚೆನ್ನಾಗಿ ಗಟ್ಟಿ ಬರುತ್ತೆ. ಸೊ ಹಾಗಾಗಿ ಇದು ಕೇಳ್ತಾ ಇದ್ರೆ, ಹಾಗಾಗಿ ನಾನು ಬ್ರೇಸ್ಲೆಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಕೊಟ್ಟೆ. ಸೊ ಮತ್ತೆ ಇನ್ನು ನನ್ನ ಮಾಂಗಲ್ಯ ಚೈನ್ ಇನ್ನೊಂದು ವೀಕ್ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಯಾವಾಗ ಬರುತ್ತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಬಂದಾದ್ಮೇಲೆ ಅದ್ರದ್ದು ವೆಯ್ಟ್ ಎಷ್ಟಿದೆ ಮತ್ತೆ ಡಿಸೈನ್ ಯಾವ ಥರ ಇದೆ. ಅದು ಮಾಪ್ ಚೈನ್ ನಂಗೆ ತುಂಬ ದಿನದಿಂದ ಆಸೆ ಇತ್ತು. ನಾನು ಯಾವ ಥರ ಅಂತ ಅಂದರೆ, ಶಾರ್ಟ್ ಮಾಂಗಲ್ಯ ಚೈನು ಅಷ್ಟೇ ಮಾಡಿಸ್ಕೊಳ್ಳ ಬೇಡವಾ ಅನ್ನೋ ಕನ್ಫ್ಯೂಷನ್ನು. ಮತ್ತೆ ಈ ಮಾಪ್ ಚೈನು ಅಷ್ಟೇ. ಫೈನಲಿ ಮನ್ಸ್ ಮಾಡಿಬಿಟ್ಟು, ಇಲ್ಲ ನಾನು ಹಾಕೊಂಡ್ಬಿಡ್ಬೇಕು ಆ ಡಿಸೈನ್. ಈಗ ಒಂದೇ ಥರ ಡಿಸೈನ್ ಹಾಕಿರ್ತೀವಿ, ನಮಗೂ ಬೇರೆ ಬೇರೆ ಥರ ಡಿಸೈನ್ ಹಾಕೋಬೇಕಂತ ಅನ್ಸಿರುತ್ತೆ ಅಂದ್ಬಿಟ್ಟು ಆ ಮಾಪ್ ಚೈನ್ದೊಂದು ಮಾಡಿಸೋಣ ಅಂತ ಹೇಳಿ, ಅದನ್ನು ಕೂಡ ಅದು ಆಸೆ ಏನಿರುತ್ತೆ ಅದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ಬೇಕು, ಫುಲ್ಫಿಲ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲಿ ತನಕ ಸಮಾಧಾನ ಆಗ್ತಿಲ್ಲ. ಬಟ್ ನಂದು ಆ 2 ಲೈನ್ಸ್ದು ನಂಗೆ ತುಂಬ ಲಕ್ಷಣವಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಸ್ವಲ್ಪ ಚೇಂಜ್ ಇರಲಿ, ಏನು ಒಂದೇ ಥರ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಅದನ್ನ ಮಾಡೋದಕ್ಕೆ ಹಾಕಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.